ಸ್ನೇಹಿತರೆ, ಭಾರತ್ ಚಂದ್ರ ಶಾಲೆಯಲ್ಲಿ ಉರ್ದು ತರಗತಿಗಳಿಗೆ ಸಂಬಂಧಿಸಿದಂತೆ ನಡೆದ ವಿವಾದದ ನಂತರ ಅಲ್ಲಿ ಆರ್ಮೂರ್ ಬಿಜೆಪಿಯ ಪಟ್ಟಣದ ಅಧ್ಯಕ್ಷರಾದಂತಹ ಎಂ ಬಾಲು ಅವರನ್ನು ಕೂಡ ಪೊಲೀಸರು ಈಗಾಗಲೇ ಅವರಿಗೆ ಬಂಧಿಸಿದ್ದಾರೆ. ಯಾಕಪ್ಪ ಅಂತಂದ್ರೆ ಬಾಲು ಮತ್ತು ಇತರರ ವಿರುದ್ಧ ಅನುಮತಿ ಇಲ್ಲದೆ ಆ ಒಂದು ಶಾಲೆಗೆ ನುಗ್ಗಿದ್ರು. ನಂತರ ಪ್ರಾಂಶುಪಾಲರ ಮೇಲೆ ಹಲ್ಲೆ ಕೂಡ ನಡೆಸಿದ್ರು. ಹಲ್ಲೆಯನ್ನು ನಡೆಸಿ ಅಲ್ಲಿ ಹಂಗಾಮವನ್ನು ಸೃಷ್ಟಿಸಿದ ಆರೋಪದ ಮೇಲೆ ಪೊಲೀಸರು ಕೂಡ ಈಗಾಗಲೇ ಅವರಿಗೆ ಪ್ರಕರಣದಲ್ಲಿ ದಾಖಲಿಸಿದ್ದಾರೆ. ಜೂನ್ 27ರಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದಂತಹ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಬಾಲು ಅವರು ಶಾಲೆಯ ಪ್ರಾಂಶುಪಾಲರಾದಂತಹ ಅಮೀರ್ ಖಾನ್ ಅವರೊಂದಿಗೆ ಅನುಚಿತವಾಗಿ ವರ್ತಿಸಿರುವುದು ಮತ್ತು ಅವರಿಗೆ ಕಪಾಳ ಮೋಕ್ಷವನ್ನು ಕೂಡ ಮಾಡ್ತಿರುವುದು ಕಂಡು ಬಂದಿತ್ತು ಆ ಒಂದು ವಿಡಿಯೋದಲ್ಲಿ. ಹಾಗಾಗಿ ಶಾಲಾ ಆಡಳಿತ ಏನ್ ಮಾಡಿದೆ ಅಂತಂದ್ರೆ ಮಂಡಳಿಯ ಒಂದು ನಿರ್ಧಾರ, ಕೆಲವು ಪೋಷಕರ ವಿನಂತಿಯ ಮೇರೆಗೆ ಆ ಒಂದು ಉರ್ದು తరగతిಗಳನ್ನು కూడా ಪ್ರಾರಂಭಿಸಲಾಗಿದೆ ಅಂತ ಹೇಳಿ ప్రాంశుపాలరు ಹೇಳ್ತಾ ఇದ್ದಾರೆ. మీరందరూ హిందువులు ఉన్నారు, కనీసం మీ పిల్లలకి ఇట్లా నేర్పితే రాంగ్ మెసేజ్ పోతుంది మేడం అంటే మీరు మమ్మల్ని అనడానికి లేదు. మీరు సాగడం ఇవన్నీ మీ నేర్పెట్టియా, మీ చీడి నేర్పెట్టియా. ಆದ್ರೆ ಶಾಲೆಯಲ್ಲಿ ಉರ್ದು ಜೊತೆಗೆ ಧಾರ್ಮಿಕ ವಿಷಯಗಳನ್ನು ಕೂಡ ಬೋಧಿಸಲಾಗುತ್ತಿದೆ ಅಂತ ಹೇಳಿ ಬಿಜೆಪಿಯ ನಾಯಕರು ಆರೋಪಿಸಿದರು. ಶಾಲಾ ಆಡಳಿತ ಮಂಡಳಿಯು ಈ ಒಂದು ಆರೋಪವನ್ನು ಕೂಡ ತಿರಸ್ಕರಿಸಿದೆ. ಪೊಲೀಸರು ಈ ಒಂದು ಪ್ರಕರಣದಲ್ಲಿ 2 ಪ್ರತ್ಯೇಕವಾಗಿ FIRಗಳನ್ನು ದಾಖಲಿಸಿದ್ದಾರೆ. ಒಂದು FIR ಹಲ್ಲೆ ಮತ್ತು ಆಕ್ರಮ ಪ್ರದೇಶದ ಆರೋಪದ ಮೇಲೆ ಬಿಜೆಪಿಯ ನಾಯಕರ ವಿರುದ್ಧ ದಾಖಲಿದ್ದರೆ, ಇನ್ನೊಂದು FIR ತರಗತಿಗಳಿಗೆ ಸಂಬಂಧಿಸಿದಂತೆ ದೂರಿನ ಆಧಾರದ ಮೇಲೆ ಶಾಲೆಯ ಪ್ರಾಂಶುಪಾಲರು, ಉರ್ದು ಶಿಕ್ಷಕರು ಮತ್ತು ಶಾಲಾ ಪ್ರತಿನಿಧಿಯ ವಿರುದ್ಧ ದಾಖಲೆ ಇದೆ ಅಂತ ಹೇಳಿ ಈ ಒಂದು ತನಿಖೆ ಮುಂದುವರಿತದೆ. ಸ್ನೇಹಿತರೆ, ಈ ಒಂದು ಘಟನೆ ಜೂನ್ 27ರಂದು ನಡೆದಿದೆ.